हाय गाइस, ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ಫಸ್ಟ್. ये नकली अंडा है एकदम, देखिए ऐसे तोड़ने से ऐसे टूट रहे हैं. ಈ ವಿಡಿಯೋದಲ್ಲಿ ಆ ಹುಡುಗಿ ಏನು ಹೇಳಿದಾಳೆ ಅಂದರೆ ಎಗ್ ಬಾಯ್ಲ್ ಮಾಡ್ಕೊಂಡು ತಿನ್ಬೇಕಾದ್ರೆ ಆ ಎಗ್ ಫುಲ್ ರಬ್ಬರ್ ಥರ ಫೀಲ್ ಆಗಿದೆ. ಅದರಿಂದ ನಾನು ಇದೇ ಥರದ ವೀಡಿಯೋಸು ನಾನು ನೋಡ್ತಾ ಹೋದಾಗ ಇವತ್ತು ನಾನು ಏನು ನೋಡಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಗಾಯ್ಸ್. ಇವತ್ತು ನಾನು ಏನು ನೋಡಿದೆ ಅಂದರೆ ಒಂದು ಟ್ರಸ್ಟಿಫೈಡ್ ಯೂಟ್ಯೂಬ್ ಚಾನಲ್ ಅವರು ಒಂದು ಬ್ಲೈಂಡ್ ಎಗ್ ಟೆಸ್ಟ್ ನಡೆಸ್ತಾರೆ. ಆ ಎಗ್ ಟೆಸ್ಟಿಂದ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಿಂದ ಎಲ್ಲನೂ ನಾರ್ಮಲ್ ಆಗಿರುತ್ತೆ ಗಾಯ್ಸ್. ಲೈಕ್ ಫ್ಯಾಟ್, ಪ್ರೋಟೀನ್, ಕಾರ್ಬ್ಸ್, ಪೆಸ್ಟಿಸೈಡ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಎಲ್ಲ ನಾರ್ಮಲ್ ಆಗಿರ್ಬೇಕಾದ್ರೆ ಒಂದು ಕೆಮಿಕಲ್ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಅದು ಎಒಜೆಡ್ ಅಂದರೆ ಏನಂತ ಕೇಳಿದ್ರೆ ಗಾಯ್ಸ್, ಎಒಜೆಡ್ ಅಂದರೆ ಒಂದು ಹಾರ್ಮ್ಫುಲ್ ಕೆಮಿಕಲ್ ಪದಾರ್ಥ. ಇದು ನಮ್ಮ ದೇಹದಲ್ಲಿ ತುಂಬ ದಿನ ಉಳ್ಕೊಳ್ಳುತ್ತೆ. ಈ ಉಳ್ಕೊಳ್ಳೋದ್ರಿಂದ ನಮಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ನಮ್ಮ DNA ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನಮ್ಮ ಇಮ್ಯುನಿಟಿ ಪವರ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ನಮಗೆ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದರಿಂದ ಈ ಎಒಜೆಡ್ ಅನ್ನೋ ಕೆಮಿಕಲ್ನ ಆಲ್ ಓವರ್ ವರ್ಲ್ಡಲ್ಲೂ ಬ್ಯಾನ್ ಮಾಡಿದ್ದಾರೆ. ಹಾಗೆ ನಮ್ಮ ಇಂಡಿಯಾದಲ್ಲೂ ಬ್ಯಾನ್ ಮಾಡಿದ್ದಾರೆ. ಎಲ್ಲ ನೋಡಿಬಿಟ್ಟು FSSAI ಅವರು ಏನು ಡಿಸಿಷನ್ ತೊಗೊತಾರೆ ಕಾದು ನೋಡಬೇಕು ಗೈಸ್. ನಾನು ಇದನ್ನು ನೋಡಿಬಿಟ್ಟು ಎಲ್ಲ ಮೊಟ್ಟೆನೂ ಕೆಟ್ಟದಂತ ಹೇಳ್ತಿಲ್ಲ. ಇದು ಒಂದು ಬ್ರ್ಯಾಂಡ್ ಆಫ್ ಎಗ್ ಮೇಲೆ ಮಾತ್ರ ಈ ಟೆಸ್ಟ್ ನಡೆದಿರೋದು. ನಾನು ಕೂಡ ವಾರಕ್ಕೆ 15ರಿಂದ 20 ಮೊಟ್ಟೆ ತಿಂತಿದ್ದೆ. ಇನ್ಮೇಲೆ ಯಾವ ಮೊಟ್ಟೆ ತಿನ್ಬೇಕು ಅನ್ನೋದು ಕನ್ಫ್ಯೂಷನ್ ಇದ್ದೀನಿ ಗೈಸ್. ಇದರಿಂದ ನನ್ನ ಪ್ಲಾನ್ ಏನಂದರೆ, ಯಾವುದಾದ್ರೂ ನಿಯರ್ ಬೈ ಗೊತ್ತಿರೋ ಪೋಲ್ಟ್ರಿ ಫಾರಮ್ ಹತ್ರ ಹೋಗ್ಬಿಟ್ಟು ಗೊತ್ತಿರೋರ ಹತ್ರ ಮೊಟ್ಟೆ ತೊಗೊಂಬಂದು ತಿನ್ನೋದು ಬೆಟ್ರು ಗೈಸ್. ನಾವು ಸೇಫ್ ಆಗಿರ್ತೀವಿ, ನಮ್ಮ ಫ್ಯಾಮಿಲಿನೂ ಸೇಫ್ ಆಗಿರ್ತೇವೆ. ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತಂತ ಈ ವಿಡಿಯೋಸ್ನೆಲ್ಲ ನೋಡಿಬಿಟ್ಟು ಗೈಸ್, ನೀವು ಯಾವ ಮೊಟ್ಟೆ ತಿನ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.